ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು IRCTC ಆ್ಯಪ್ನಲ್ಲಿ ಯಾವ ರೀತಿ ನಾವು ಯೂಸರ್ ನೇಮ್ನ ಮರ್ತೋದ್ರೆ ಅದನ್ನು ಯಾವ ರೀತಿ ನಾವು ರಿಕವರ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಮರಳಿ ಪಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಇಲ್ಲಿ ರಿಕವರ್ ಮಾಡೋದ್ರಿಂದ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಎರಡೂ ಕೂಡ ರಿಸೆಟ್ ಆಗುತ್ತೆ. ಅಂದರೆ ಪಾಸ್ವರ್ಡ್ ರಿಸೆಟ್ ಆಗುತ್ತೆ, ನಮಗೆ ಯೂಸರ್ ನೇಮ್ ಏನಿದೆ ಅನ್ನೋದು ಅದು ಕೂಡ ನಮಗೆ ಸಿಗುತ್ತೆ. ನೀವು ಯೂಸರ್ ನೇಮ್ ಮರ್ತೋಗಿದ್ರೆ ಅಥವಾ ಪಾಸ್ವರ್ಡ್ ನಿಮಗೆ ನೆನಪಿದ್ರು ಕೂಡ ಯೂಸರ್ ನೇಮ್ ನೆನಪಾಗ್ತಾ ಇಲ್ಲ ಅಂದರೆ ಈ ರೀತಿ ನಾನು ಹೇಳುವಂಥ ಪ್ರೊಸೆಸ್ ಮೂಲಕ ನೀವು ನಿಮ್ಮ ಯೂಸರ್ ನೇಮ್ನ ರಿಕವರ್ ಮಾಡ್ಕೋಬಹುದು. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ IRCTC ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಓಪನ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಪರ್ಮಿಷನ್ಗೆ ಅಲೌ ಮಾಡಿಬಿಟ್ಟು ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ. ನಂತರದಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ಯೂಸರ್ ನೇಮ್ ನೆನಪಿಲ್ಲ ಅಂದ್ಕೊಳ್ಳಿ, ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಬೇಕಾಗುತ್ತೆ. ಯೂಸರ್ ನೇಮ್ ನಿಮಗೆ ನೆನಪಿಲ್ಲ ಅಂತ ಅಂದ್ಕೊಳ್ಳಿ. ಇಲ್ಲಿ ಯೂಸರ್ ನೇಮ್ ನೆನಪಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಅಕೌಂಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ ಕೆಳಗಡೆನೇ ಇದೆ ಫಾರ್ಗೆಟ್ ಅಕೌಂಟ್ ಡೀಟೇಲ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನಿಮಗೆ ಯೂಸರ್ ನೇಮ್ ನೆನಪಿಲ್ಲ ಅಂದರೆ ಇಲ್ಲಿ ನಾವು ಇಮೇಲ್ ಐ ಡಿನ ನೀವು ಹಾಕಬೇಕಾಗುತ್ತೆ. ಇಮೇಲ್ ಐ ಡಿನ ಇಲ್ಲಿ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ. ನಾನು ನನ್ನ ಒಂದು IRCTC ಅಕೌಂಟ್ಗೆ ಲಿಂಕ್ ಇರುವಂಥ ಇಮೇಲ್ ಐ ಡಿನ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿದ ನಂತರದಲ್ಲಿ ಈ ಒಂದು ಕ್ಯಾಪ್ಚಾ ಕೋಡನ್ನು ಇಲ್ಲಿ ಪಕ್ಕದಲ್ಲಿರುವಂಥ ಈ ಒಂದು ಕಾಲಮ್ನಲ್ಲಿ ಹಾಕ್ತೀನಿ. ಹಾಕಿದ ನಂತರದಲ್ಲಿ ಈ ರೀತಿ ನೋಡ್ಬೋದು, ಎಂಟರ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ಅಂತ ಇಲ್ಲಿ ರೆಡ್ ಕಲರ್ನಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ವೆರಿಫಿಕೇಶನ್ ಕೋಡ್ ಇಸ್ ಸೆಂಟ್ ಟು ಯುವರ್ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಅಂತ ಬರ್ತಾ ಇದೆ. ಈಗ OTP ಅನ್ನೋದು ನಮ್ಮ ಒಂದು ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ ಬಂದಿದೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡಿಬಿಟ್ಟು ನನ್ನ ಒಂದು ಇಮೇಲ್ ಐ ಡಿ ಒಂದು ಇನ್ಬಾಕ್ಸ್ನ ಓಪನ್ ಮಾಡ್ತೀನಿ. ಅದಕ್ಕೂ ಮೊದಲು ಇಲ್ಲಿ ನೋಡ್ಬೋದು ಹೊಸ ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ಯೂಸರ್ ನೇಮ್ ಹಾಗೂ OTPನ ಹಾಕಿ ಅಂತ ಹೇಳ್ತಾ ಇದೆ. ನಮ್ಮ ಹತ್ರ ಯೂಸರ್ ನೇಮ್ ಇದುವರೆಗೂ ಕೂಡ ಬಂದಿಲ್ಲ, ಯಾವ ರೀತಿ ಅದನ್ನು ತಗೊಳ್ಳೋದು ಅಂತ ಹೇಳ್ತೀನಿ ನೋಡಿ. ಈಗ OTP ನಮ್ಮ ಒಂದು ಇಮೇಲ್ ಐ ಡಿಗೆ ಕಳಿಸಿರ್ತಾರೆ ಸ್ನೇಹಿತರೆ. ಆ ಒಂದು ಇಮೇಲ್ ಐ ಡಿ ಇಲ್ಲಿ ನೋಡಿ Gmail ಐ ಡಿನ ಓಪನ್ ಮಾಡಿಬಿಟ್ಟು ನಮ್ಮ ಒಂದು OTPನ ಇಲ್ಲಿ ನಾವು OTP ಬಂದಿರುವಂಥ ಇಮೇಲ್ನ ನಾವು ಓಪನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರಿಫ್ರೆಶ್ ಮಾಡ್ತೀನಿ, ಮಾಡಿಬಿಟ್ಟು ಸ್ವಲ್ಪ ವೇಟ್ ಮಾಡೋಣ, ಬರುತ್ತೆ ಇಲ್ಲಿ. ಇಲ್ಲಾಂದರೆ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಲ್ ಇನ್ಬಾಕ್ಸಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಹೊಸ ಇಮೇಲ್ ಒಂದು ರಿಸೀವ್ ಆಗಿದೆ OTP ಅಂತ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು OTP ಬಂದಿದೆ ಸ್ನೇಹಿತರೆ. ಅದರೊಟ್ಟಿಗೆ ನಮ್ಮ ಯೂಸರ್ ನೇಮ್ ಕೂಡ ಬಂದಿದೆ. ನಮ್ಮ ಒಂದು IRCTC ಯೂಸರ್ ನೇಮ್ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಈ ಒಂದು ಯೂಸರ್ ನೇಮ್ ಇದು, ಅದರ ಪಕ್ಕದಲ್ಲಿ OTP ಎರಡೂ ಕೂಡ ಬಂದಿದೆ ಸ್ನೇಹಿತರೆ. ಇಲ್ಲಿ OTP, ಈ ಒಂದು ಯೂಸರ್ ನೇಮು ಎರಡನ್ನೂ ಕೂಡ ನಾವು ನೋಟ್ ಮಾಡ್ಕೊಳ್ಳೋಣ. ಎರಡನ್ನೂ ಆ ಒಂದು ಬಾಕ್ಸ್ನಲ್ಲಿ ಹಾಕಬೇಕಾಗಿದೆ. ಯೂಸರ್ ನೇಮ್ನೂ ಕೂಡ ಹಾಕಬೇಕು, OTPನೂ ಕೂಡ ಹಾಕಬೇಕಾಗಿದೆ. ಇಲ್ಲಿ ನೋಡಿ ಎರಡನ್ನೂ ನಾನು ನೋಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಮತ್ತೆ IRCTC ಆ್ಯಪ್ನ ಓಪನ್ ಮಾಡ್ತೀನಿ. ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಯೂಸರ್ ನೇಮ್ ಹಾಗೂ OTPನ ಹಾಕಿದ್ದೀನಿ. ಹಾಕಿಬಿಟ್ಟು ಕೆಳಗಡೆ ಹೊಸ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಎರಡೂ ಕಡೆ ಕೆಳಗಡೆ ಹೊಸ ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಕೂಡ ಬಂದಿದೆ ಸ್ನೇಹಿತರೆ. ಈ ಒಂದು ಕ್ಯಾಪ್ಚಾ ಕೋಡನ್ನು ಇಲ್ಲಿ ಪಕ್ಕದಲ್ಲಿ ಕಾಲಮ್ನಲ್ಲಿ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಪಾಸ್ವರ್ಡ್ ಅನ್ನೋದು ಸಂಪೂರ್ಣವಾಗಿ ರಿಸೆಟ್ ಆಗುತ್ತೆ. ಹೊಸ ಪಾಸ್ವರ್ಡ್ ಕೂಡ ರಿಸೆಟ್ ಆಗಿದೆ, ಯೂಸರ್ ನೇಮ್ ಕೂಡ ಇಮೇಲ್ನಲ್ಲಿ ನಮಗೆ ರಿಸೀವ್ ಆಗಿದೆ. ಈ ರೀತಿ ನಾವು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಎರಡನ್ನು ಕೂಡ ನಾವು ಪಡ್ಕೋಬಹುದು IRCTC ಆ್ಯಪ್ನಲ್ಲಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.